ಒಂದು ವಚನ ಭಾಳ ಸಲ ನಾವು ಕೇಳೇವೆ ಇದನ್ನು. ಆಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಹೌದಾ? ಸ್ವಾಯತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರ್ಯ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಪೆನು. ಆಯತ ಅಂದ್ರೆ ಅರಿವು. ಅರಿವು ಆಚಾರದ ಕುರುಹಾದ ಅಂಗದ ಮೇಲೆ ಧರಿಸಿದ ಇಷ್ಟಲಿಂಗವೆಂದರ್ಥ. ಪೂರ್ವಾಚಾರಿ ಅಂದರೆ ಮೊದಲ ಗುರು. ಸ್ಪಷ್ಟ ಹೇಳಿಬಿಟ್ರಿ ಇಲ್ಲಿ. ಪೂರ್ವಾಚಾರ್ಯ ಅಂದರೆ ಪ್ರಥಮ ಗುರು. ಇಲ್ಲಿ ಅಲ್ಲಮ ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ಏನರ ಹೇಳ್ಕೋವಲ್ರಕ್ಕ. ಬಸವಣ್ಣವ್ರ ಬಗ್ಗೆ ನಾವು ನೀವು ಹೇಳೋದಲ್ಲ, ವಚನಗಳೇನು ಹೇಳ್ಯಾವ ಅವನು ನೋಡ್ಬೇಕು ನಾವು. ಅವರ ಸಮಕಾಲೀನ ಶರಣರು ಅವ್ರ ಬಗ್ಗೆ ಏನು ಹೇಳ್ಯಾರ ಅದನ್ನು ನೋಡ್ಬೇಕು. ಅದು ಫೈನಲ್ ನಮಗೆ, ಅದು ಫೈನಲ್ ಜಡ್ಜ್ಮೆಂಟ್, ಅದು ಫೈನಲ್ ಜಡ್ಜ್ಮೆಂಟ್. ಈಗ ನಾವು ಕೂತ್ಕೊಂಡು ಅವ್ರು ಹಂಗೆ ಇವ್ರು ಹಂಗೆ ಅಂದ್ರೆ ಹೆಂಗೆ? ಅದು ಅವ್ರು ನಾವು ನೋಡೇವೇನೋ, ಅವ್ರು ಇದ್ದಾಗ ನಾವು ಇದ್ವೇನೋ, ಅದು ಹಂಗಾತು ಹಿಂಗಾತಂತ ಬರೀ ಅವ್ರು ರಗಡದಾರ. ಬರೀ ಅವ್ರು ಬರ್ಕೋತಿರ್ತಾರೆ, ಹೋಗೋರು ಹೋಗಿರ್ತಾರೆ, ಪ್ರಶ್ನೆ ಆದಲ್ಲ. ಮತ್ತೆ 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 ನಾವು ಶರಣರು ಹೇಳಿದ ಮಾತುಗಳನ್ನೇ ವಚನಗಳನ್ನೇ ಓದಬೇಕು. ಅಲ್ಲಿ ನಮಗೆ ಸ್ಪಷ್ಟವಾದ ಉತ್ತರ ಸಿಗುತ್ತೆ, ಸ್ಪಷ್ಟವಾದ ಉತ್ತರ ಸಿಗುತ್ತೆ. ಕೆಲವರು ಇದನ್ನ ಓದಿ ಇದರಾಗಿಂದ ಹುಡುಕಾಕೆ ಹೋಗ್ತಾರ. ಚಸ್ಮಾ ಯಾವ್ದಾರ ಬಣ್ಣದ್ದು ಹಾಕ್ಕೊಂಡು ನೋಡಿದ್ರೆ ಆ ಬಣ್ಣದಂಗೆ ಕಾಣ್ತೈತೆ. ಅದು ಚಸ್ಮಾ ತೆಗೆದು ಸ್ಪಷ್ಟವಾಗಿ ಹೋದ್ರೆ ಏನು ಅನ್ನೋದು ನಿಚ್ಚಳ ಕಾಣ್ತೈತೆ ನಿಮಗೆ. ನಿಮಗೆ ಹೆಂಗೆ ಅರ್ಥೈಸ್ಬೇಕಾಗೈತಿ ಆ ಅರ್ಥದೊಳಗೆ ವಚನ ಓದಿ ಆ ವಚನದೊಳಗೆ ಹೆಂಗೈತೆ ನೋಡ್ರಿ, ವಚನದೊಳಗೆ ಹಂಗೈತೆ ನೋಡ್ರಿ ಅಂತ ಹೇಳೋರಿಗೆ ಇಲ್ಲ. ಏನು ಉತ್ತರ? ಚಸ್ಮಾ ತೆಗೀರಿ. ಅವನು ಹಳದಿ ಚಸ್ಮಾ ಹಾಕಿರೋ, ಕಪ್ಪು ಚಸ್ಮಾ ಹಾಕಿರೋ, ಕೆಂಪು ಚಸ್ಮಾ ಹಾಕಿರೋ ತೆಗೀರಿ. ಈಗ ಹಳದಿ ಚಸ್ಮಾ ಹಾಕ್ಕೊಂಡು ಈಗ ನೋಡಿರಿ ಇದು ಹೆಂಗೈತೆ ಹಿಂಗೆ ಕಾಣಬೇಕಂದ್ರೆ ನನ್ನ ಕಣ್ಣಿಗೆ ಯಾವ ಚಸ್ಮಾನು, ಯಾವ ಕಣ್ಣಿನ ಚಸ್ಮಾ, ಯಾವ ಕಲರಿನ ಚಸ್ಮಾನು ಇರಬಾರ್ದು. ಅಂದ್ರೆ ಇದು ಹೆಂಗೈತೆ ಹಿಂಗೆ ಕಾಣ್ತಿರ್ತದೆ ನನಗೆ. ಈಗ ನಾನು ಹಳದಿ ಚಸ್ಮಾ ಹಾಕ್ಕೊಂಡು ಹೋದ್ರೆ ಈ ಅಕ್ಷರ ಹಳದಿ ಕಾಣಕ್ತಾವೆ ನನಗೆ. ಹಂಗದು ಸ್ಪಷ್ಟವಾಗಿ ಏನು ಬೇಕಾಗೈತಿ ಅದನ್ನು ಹುಡುಕೊಂತ ಹೋದ್ರೆ ಅದು ಸಿಗ್ತೈತೆ ನಿಮ್ಗೆ. ಅದನ್ನು ಬಿಟ್ಟುಕೊಟ್ಟು ಬಸವಣ್ಣವ್ರು ಅದನ್ನು ಹೇಳ್ಯಾರ, ಬಸವಣ್ಣವ್ರು ಇದನ್ನು ಹೇಳ್ಯಾರ, ಹಂಗೆ ಬರ್ತಿರ್ತಾವೆ ಪುಸ್ತಕ ಮೇಲೆ ಮೇಲೆ. ಅದು ಬರ್ತೈತಿ ಇದು ಬರ್ತೈತಿ, ಅವು ಬರ್ತಾವೆ ಹೊಕ್ಕವು. ಭಾಳ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ ಅದಕ್ಕೆ. ಹಂಗರಾಗಿ ಬಸವಣ್ಣನ ಹೇಳಾಕತ್ತಿರಲ್ಲಪ್ಪ ನೀವು ಅನ್ನೋದು ಅಷ್ಟೇ. ಅದು ಬೇರೆ ಏನಿಲ್ಲ. ಇಷ್ಟು ದಿವಸ ಬಸವಣ್ಣ ಅಂದ್ರೆ ಇಟ್ಟು ದೂರ ಸಾಗಿ ಹೋಗವ್ರು. ಈಗ ಹಂಗಾರೆ ನೀವು ಆತು ಬಸವಣ್ಣವ್ರನ್ನ ಓದಾಕತ್ತಿರಲ್ಲ ನೀವು. ಮುಂದೊಂದು ದಿವಸ ಬಸವಣ್ಣವ್ರ ಸಮೀಪ ಹೆಂಗಾರ ಬಂದಿರಿ ಈಗ ನೀವು, ಹೌದಾ? ಸಮೀಪ ಬಂದ್ರಲ್ಲ ಈಗ ಬಸವಣ್ಣವ್ರ ಸಮೀಪ ಬಂದ್ರಿ ನೀವೀಗ, ಹೌದಿಲ್ರಿ? ಪ್ರೀತಿ ಮಾಡಕ್ಕರ ಬಂದ್ರಿ, ಜಗಳ ಮಾಡಕ್ಕರ ಬಂದಿರಲ್ಲ ಬಸವಣ್ಣವ್ರ ಸಮೀಪ ಬಂದಿರಿ ಈಗ ಅಲ್ಲ. ಅಷ್ಟು ಸಾಕು. ಮುಂದೆ ಬಸವಣ್ಣವ್ರು ತಮ್ಮಂಗೆ ಹೆಂಗೆ ಮಾಡ್ಕೋಕಂತವ್ರಿಗೆ ಗೊತ್ತೈತಿ. ಆ ಶಕ್ತಿ ಐತೆ ಅದಕ್ಕೆ. ಹಿರೇಮಲ್ಲೂರು ಈಶ್ವರನವರು ಕೊನೆ ಇದ್ರೊಳಗೆ ಇದ್ದಾಗ ಹಂಗೆ ಮಾತಿಗೆ ಮಾತು ಬಂದ ಭಾಳ ಭಾವುಕರಾಗಿ ಹೇಳ್ತಾರೆ ಅವರು. ಏನಿದು ಹಿಂಗೆಲ್ಲ ಮಾಡ್ತಾರಲ್ಲ, ಹಿಂಗೆಲ್ಲ ಬರೀತಾರಲ್ಲ ಅಂದಾಗ ಭಾಳ ಭಾವುಕರಾಗಿ ಮಾತಾಡಿದ್ರು ಅವ್ರು. ನಾವು ಉಮೇಶ್ ಕಟ್ಟಿಗೆಯವರು, ಕಲಬ್ ಶೆಟ್ಟರಲ್ಲ ಅವ್ರ ಮನೆಗೆ ಹೋದಾಗ ಭಾಳ ಭಾವುಕರಾಗಿ ಬಸವಣ್ಣ ಎಷ್ಟು ಬೇಕಷ್ಟು ಯಾರು ನೀವೇನು ಚಿಂತೆ ಮಾಡಿಬಿಟ್ರಿ, ಬಸವಣ್ಣ ಅಂದ್ರೆ ಚಂಡ್ ಇದ್ದಂಗೆ ಅಂದರು. ಚಂಡ್ ಎಷ್ಟು ಪೋರ್ಸ್ಲೇ ನೀವು ತಳಗೆ ಹಿಂಗೆ ಹೋಗ್ತೀರಿ ಅಷ್ಟು ಹೈಟ್ಗೆ ಹೋಗ್ತಾರೆ ಬಸವಣ್ಣ ಅಂದರು ಅವರು. ಈ ಉದಾಹರಣೆ ಕೊಟ್ಟರು ಹಿರೇಮಲ್ಲೂರು ಈಶ್ವರನವರು. ಉಮೇಶ್ ಕಟ್ಟಿಗೆಯವ್ರಿಗೆ ನೆನಪು ಮಾಡ್ಕೊ. ಅವ್ರು ನಾವು ಕೂಡ ಅವಾಗ ಮನೆಗೆ ಹೋದಾಗ ಯಾರೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಆ ಮಹಾನ್ ಶಕ್ತಿ ಅದು. ಯಾರು ಏನೇ ಅದ್ರ ಬಗ್ಗೆ ಏನು ಭಾಗ್ಯವಂತರಿಗೆ ಬಸವಣ್ಣನವ್ರನ್ನ ನೆನೆಯೋದು ಅವಕಾಶ ಐತಿ, ಅಭಾಗ್ಯರಿಗಿಲ್ಲ. ನಾ ಪದೇ ಪದೇ ಹೇಳ್ತಿರ್ತೇನೆ. ಮನಸಾರೆ ಬಸವಣ್ಣವ್ರನ್ನ ನೆನೆಯೋದು, ಅವ್ರ ಕುರಿತು ವಿಚಾರಗಳನ್ನು ಹೇಳೋದು, ಕೇಳೋದು. ನೀವೇನು ಅಷ್ಟು ಭಕ್ತಿ ಪರವಶವಾಗಿ ಕೇಳೋದು ಹೇಳೋದು ಮಾಡಾಕ್ತಾರೆ ಅಂದ್ರೆ ಅದರ ಅರ್ಥ ನಮ್ಮಷ್ಟು ಸೌಭಾಗ್ಯವಂತರೇ ಯಾರಿಲ್ಲ. ಬಸವಣ್ಣವ್ರ ಕುರಿತು ಏನೋ ಒಂದಿಷ್ಟು ಹುಡುಕಿ, ಏನೋ ಒಂದಿಷ್ಟು ಅವ್ರ ವ್ಯಕ್ತಿತ್ವವನ್ನು ಯಾರ್ದೋ ಸರಿ ಮಾಡೋಕ್ಕೆ ಹೋಗೋದು ಅಥವಾ ಯಾವುದೋರ್ಕಿಂತ ಸಣ್ಣದು ಮಾಡೋಕ್ಕೆ ಹೋಗೋದು ಮಾಡೋರ ಪ್ರಯತ್ನ ಏನೈತಲ್ಲ, ಆ ಪ್ರಯತ್ನ ಎಂದೂ ಅದು ಆಗಲಿ. ಯಾಕಂದ್ರೆ ಸತ್ಯನೇ. ಸತ್ಯ ಯಾವಾಗಾದರೂ ಸತ್ಯವಾಗಿ ಇರೋದು. ಈ ಲೋಕದಲ್ಲಿ ಸತ್ಯ ಎಂದೂ ಸತ್ತಿಲ್ಲ, ಸಾವು ಇಲ್ಲ ಅದಕ್ಕೆ. ಹೀಗಾಗಿ ಸತ್ಯ ಇರತ್ತದು. ಆದರೆ ಕಾರಣಾಂತರದಿಂದ ಕೆಲವು ಪ್ರಸಂಗದಲ್ಲಿ ಇದು ಸಂಘರ್ಷಗಳು, ತಾತ್ವಿಕವಾದ ಸಂಘರ್ಷಗಳು, ಸಾಂಸ್ಕೃತಿಕವಾದ ದಬ್ಬಾಳಿಕೆಗಳು ನಡೀತಾನೆ ಇರ್ತವೆ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಂಡು